ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ TP4056 ಮಾಡ್ಯೂಲ್ನ ಫುಲ್ ಮಾಹಿತಿ ತಿಳಿಯೋಣ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ನನ್ನ ಕೈಯಲ್ಲಿರೋ ಮಾಡ್ಯೂಲ್ ನೇಮ್ ಬಂದ್ಬಿಟ್ಟು TP4056. ಈ ಮಾಡ್ಯೂಲ್ನ ಮೇಯ್ನ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಜಾಸ್ತಿ ಯೂಸ್ ಮಾಡೋ ಪರ್ಪಸ್ ಇದೆ. ಈ ಲಿಥಿಯಂ ಅಯಾನ್ ಸೆಲ್ ಇದೆಯಲ್ವಾ, ಸೊ ಈ ಸಿಂಗಲ್ ಸೆಲ್ ಅಥವಾ ಡಬಲ್ ಸೆಲ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಬಹುದು ಮತ್ತು ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಸೊ ನೀವು ಡಿಸ್ಚಾರ್ಜ್ ಮಾಡೋದು ಯಾವ ಥರ ಗೊತ್ತು, ಸೊ ಚಾರ್ಜ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ನೋಡಿಸ್ತೀನಿ. ಸೊ ಈ ಮಾಡ್ಯೂಲ್ನಲ್ಲಿ ಟೋಟಲ್ ಇಷ್ಟೊಂದು ಕಾಂಪೋನೆಂಟ್ಸ್ ಇದೆ. ಸೊ ನಿಮಗೆ ಪ್ರತಿಯೊಂದು ಯೂಸ್ ಹೇಳ್ತೀನಿ. ಸೊ ಟೋಟಲ್ ಇದರಲ್ಲಿ 2 LED ಇದೆ ನೋಡ್ಬೋದು. ಸೊ ಒಂದು ಬ್ಲೂ ಕಲರ್, ಒಂದು ರೆಡ್ ಕಲರ್. ಬ್ಲೂ ಕಲರ್ ಬಂದ್ಬಿಟ್ಟು ಫುಲ್ ಚಾರ್ಜ್ ಆದಮೇಲೆ ಇಂಡಿಕೇಟ್ ಮಾಡುತ್ತೆ, ಮತ್ತು ರೆಡ್ ಕಲರ್ ಬಂದ್ಬಿಟ್ಟು ಚಾರ್ಜ್ ಆಗೋ ಟೈಮಲ್ಲಿ ಅಥವಾ ಲೋ ಚಾರ್ಜ್ ಇದ್ದಾಗ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಫಸ್ಟ್ ಕಾಣಿಸಿರೋ 2 ಪಿನ್ ಬಂದ್ಬಿಟ್ಟು ಇದು ಮಾಡ್ಯೂಲ್ಗೆ ಇನ್ಪುಟ್ ಸಪ್ಲೈ ಕೊಡೋಕ್ಕೆ. ಸೊ ಈ ಸಿ ಟೈಪು ಅಷ್ಟೇ, ಈ 2 ಪಿನ್ಸು ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೈನಸ್ ಮತ್ತು ಇಲ್ಲಿ ಪ್ಲಸ್ ಇಂಡಿಕೇಟ್ ಆಗಿದೆ. ಸೊ ಅದೇ ಥರ ಈ ಈ ಈ ಪಿನ್ಸ್ ಇದೆಯಲ್ವ, ಈ 4 ಪಿನ್ಸು. ಸೊ ಇದರಲ್ಲಿ ಒಳಗಡೆ ಇರೋ ಈ B+ ಮತ್ತು B-, ಇವು ಬಂದ್ಬಿಟ್ಟು ಬ್ಯಾಟ್ರಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಔಟ್ಪುಟ್ ಮೈನಸ್, ಔಟ್ಪುಟ್ ಪ್ಲಸ್ ಇದೆ ನೋಡ್ಬೋದು. ಸೊ ಇವು ಬಂದ್ಬಿಟ್ಟು ಔಟ್ಪುಟ್ಗೆ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಇವಾಗ ಎಕ್ಸಾಂಪಲ್ ನೋಡ್ತೀನಿ. ಸೊ ನಮ್ಮ ಹತ್ರ ಒಂದು LED ಇದೆ ನೋಡ್ಬೋದು, RGB LED ಮಾಡ್ಯೂಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ರೆಡ್, ಬ್ಲೂ ಮತ್ತು ಗ್ರೀನ್ ಕಲರ್ ಇಂಡಿಕೇಟ್ ಆಗುತ್ತೆ ಈ LEDಯಲ್ಲಿ. ಸೊ ಇದರಲ್ಲಿ ನಿಮಗೆ ಇವಾಗ ಎಕ್ಸಾಂಪಲ್ ನೋಡ್ತೀನಿ. ಸೊ ಇದು ಸಿ ಟೈಪ್ ಕೇಬಲ್ ಸ್ನೇಹಿತರೆ. ಸೊ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಯಾವುದು ಕನೆಕ್ಟ್ ಆಗಿಲ್ಲ, ಫುಲ್ ಚಾರ್ಜ್ ಇದೆ, ಆದ್ದರಿಂದ ಇದು ಬ್ಲೂ ಕಲರ್ ಇಂಡಿಕೇಟ್ ಆಗ್ತಿದೆ. ಸೊ ಇದು ನಿಮಗೆ ಎಕ್ಸಾಂಪಲ್ ನೋಡ್ತೀನಿ. ಇವಾಗ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಇದು ರೆಡ್ ಪ್ರೋಬು ಮತ್ತು ಬ್ಲೂ ಕಲರ್. ಸೊ ಇದರಲ್ಲಿ ಇವಾಗ ಇದು ರೆಡ್ ಪಿನ್ ಇದ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಬ್ಯಾಟ್ರಿ ಇದು ಇಲ್ಲಿ ನೋಡ್ಬೋದು ಇವಾಗ. ಸೊ ಇಲ್ಲಿ ಕನೆಕ್ಷನ್ ಲೂಸ್ ಇರಬಾರ್ದು ಸ್ನೇಹಿತರೆ, ಯಾಕಂದರೆ ಅದು ಪ್ರಾಪರ್ ಇಂಡಿಕೇಷನ್ ಇರೋದಿಲ್ಲ. ನೋಡ್ಬೋದು ಇವಾಗ ರೆಡ್ ಕಲರ್ ಇಂಡಿಕೇಟ್ ಆಗ್ತಿದೆ, ಯಾಕಂದರೆ ಬ್ಯಾಟ್ರಿ ಚಾರ್ಜ್ ಆಗ್ತಿದೆ. ಸೊ ಅದರಿಂದ ಈ ಥರ ಫುಲ್ ಚಾರ್ಜ್ ಆದಮೇಲೆ ಈ ಥರ ಬ್ಲೂ ಕಲರ್ ಇಂಡಿಕೇಟ್ ಆಗುತ್ತೆ. ಸೊ ಇವಾಗ ಔಟ್ಪುಟ್ ಕೂಡ ನೋಡ್ತೀನಿ ಸ್ನೇಹಿತರೆ. ಸೊ ಇವಾಗ ನಾವು ಬ್ಯಾಟ್ರಿಯಿಂದ ಅಲ್ಲ, ಇವಾಗ ಇವು ಬಂದ್ಬಿಟ್ಟು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ ಪಿನ್ಸು. ಸೊ ಇವಾಗ ಔಟ್ಪುಟ್ಗೆ ಕನೆಕ್ಟ್ ಮಾಡಿ ನೋಡ್ತೀನಿ. ನೋಡ್ಬೋದು ಔಟ್ಪುಟ್ಗೆ ಕೂಡ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಇದರಲ್ಲಿ ನೆಗೆಟಿವ್ ಮತ್ತು ನೋಡ್ಬೋದು ಇವು 3 ಪಿನ್ಸು ಪಾಸಿಟಿವ್ ನೋಡ್ಬೋದು ಈ ಥರ. ಸೊ ಇವಾಗ ಬ್ಲೂ ಕಲರ್ ಇಂಡಿಕೇಟ್ ಆಗಿದೆ, ಯಾಕಂದರೆ ಇದರಲ್ಲಿ ಯಾವುದು ಕನೆಕ್ಟ್ ಆಗಿಲ್ಲ, ಪ್ಲಸ್ ಯಾವುದು ಔಟ್ಪುಟ್ ಹೋಗ್ತಿಲ್ಲ. ಅದರಿಂದ ಫುಲ್ ಚಾರ್ಜ್ ಥರ ನೋಡಿಸಿದೆ. ನಾವು ಯಾವಾಗ ಇದು ಲೋಡ್ಗೆ ಕೊಡ್ತೀವೋ, ಸೊ ಇಲ್ಲಿ 2 ನೋಡಿಸಿದೆ, ಯಾಕಂದರೆ ನಾವು ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿಲ್ಲ, ಅದರಿಂದ ಥ್ರೂ ಸಪ್ಲೈ ಬರ್ತಿದೆ. ಸೊ ಇಲ್ಲಿ ಚಾರ್ಜು ಇಂಡಿಕೇಟ್ ಆಗಿದೆ, ಫುಲ್ಲು ಇಂಡಿಕೇಟ್ ಆಗಿದೆ, ಯಾಕಂದರೆ ಇದ್ರ ಬ್ಯಾಟ್ರಿ ಕನೆಕ್ಟ್ ಆಗಿಲ್ಲ, ಆದ್ದರಿಂದ ನೋಡ್ಬೋದು. ಸೊ ಇವಾಗ ಔಟ್ಪುಟ್ ಕೂಡ ಪ್ರಾಪರ್ 3.26 ವೋಲ್ಟೇಜ್ ಸಮಥಿಂಗ್ ಬರುತ್ತೆ ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಈ ಥರ ಇನ್ಫಾರ್ಮೇಟಿವ್ ಕಂಟೆಂಟೇ ಅಪ್ಲೋಡ್ ಮಾಡ್ತೀವಿ. ಆದ್ದರಿಂದ ಸೊ ನಿಮಗೆ ಇನ್ನೂ ನೋಡ್ಬೋದು ಈ ಕಾಂಪೋನೆಂಟ್ಸ್ ಬಗ್ಗೆ ಎಲ್ಲ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಕಾಂಪೋನೆಂಟ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಪ್ರಾಜೆಕ್ಟ್ಸ್ ಏನಾದ್ರು ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ, ಸೊ ನನಗೆ ಕಾಮೆಂಟ್ ಮಾಡಿ. ನಾನು ಈ ಕಾಂಪೋನೆಂಟ್ಸ್ ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟು ಮಾಡಿಸ್ತೀನಿ, ನಿಮ್ಮ ಡೌಟ್ಸು ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ರೆ ಯಾರಾದರೂ, ಸೊ ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ನೀವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ. ಥ್ಯಾಂಕ್ ಯು.